ಹಲೋ ಸ್ನೇಹಿತರೆ, ನಮಸ್ತೆ. ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಮಗೆ ಇವತ್ತು ಪ್ರೊಫೈಲ್ನ ಮೂಲಕ ವಂದಿತಾ ಅಂತ ಒಬ್ಬರು ಮಾಹಿತಿ ಕಳಿಸಿರ್ತಾರೆ. ಸುಮಾರು ಜನ ಕಳಿಸ್ತಾ ಹೋಗಿದ್ದಾರೆ ಸ್ನೇಹಿತರೆ. ಮದುವೆ ಆಗೋದಕ್ಕೆ ಸಹ, ಜೊತೆಗೆ ಕಾಂಟ್ಯಾಕ್ಟಲ್ಲಿ ಒಬ್ಬನ ಹುಡುಗನ ವೀಡಿಯೋ ಕಾಲು ಆ ರೀತಿಯಾಗಿ ಸಂಬಂಧ ಬೆಳೆಸೋದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಹುಡುಕಾಟ ಮಾಡ್ತಿರ್ತಾರೆ. ನಿಮಗೆ ಯಾರೂ ಕೂಡ ಹುಡುಗಿ ಸಿಗ್ತಾ ಇಲ್ವಾ? ನಿಮ್ಮ ಮಾಹಿತಿಗಳನ್ನು ನಮ್ಮ ಚಾನಲ್ಗೆ ಕಳಿಸಿಕೊಡಿ. ಫ್ರೀಯಾಗಿ ನಾವು ಹುಡುಗಿನ ಹುಡುಕಾಟ ಮಾಡಿಕೊಡ್ತೀವಿ ಮದುವೆ ಆಗೋದಕ್ಕೆ. ವಂದಿತಾ ಅಂತ 34ರ ವಯಸ್ಸು, ಗಂಗಾವತಿನಲ್ಲಿ ವಾಸವಾಗಿರ್ತಾರೆ. ಸಿಂಗಲ್ ಆಗಿರ್ತಕ್ಕಂಥ ಹುಡುಗಿ ಆಗಿರ್ತಕ್ಕಂತಹ ವಂದಿತಾ ಅವರಿಗೆ ಮದುವೆ ಆಗಲು ಹುಡುಗ ಬೇಕಾಗಿರ್ತಾರೆ ಸ್ನೇಹಿತರೆ. ಸುಮಾರು 15 ವರ್ಷಗಳಿಂದ ಹುಡುಕಾಟ ಮಾಡ್ತಿರೋದು. ಸೊ ಪ್ರಾಬ್ಲಮ್ ಏನಾಗಿದೆ ಅಂತ ಹೇಳ್ತೀನಿ ಕೇಳಿ. ಅವರ ತಂದೆಯವರಿಗೆ 4 ವರ್ಷಗಳ ಹಿಂದೆ ಹುಷಾರಿರಲಿಲ್ಲ. ಅದರ ಒಳಗಡೆ ಮದುವೆ ಆಗಬೇಕು ಅಂತ ತೀರ್ಮಾನ ಆಗಿತ್ತು. ಸೊ ಅವರು ಇರ್ತಕ್ಕಂತಹ ಸ್ಥಳದಲ್ಲಿಯೇ ಮದುವೆ ಆಗಬೇಕು ಅಂತ ಆಗಿರ್ಬೇಕಂತ ಸಂದರ್ಭದಲ್ಲಿ ಇವ್ರಿಗೆ ವಯಸ್ಸು ಜಾಸ್ತಿ ಆಗ್ತಾ ಬಂತಲ್ವಾ, ಹೊರೆಗಳು ಬಂದ್ಬಿಟ್ಟು ಸುಮ್ಮನೆ ನೋಡ್ಕೊಂಡು ಹೋಗ್ತಿದ್ದಾರೆ. ಯಾರೂ ಕೂಡ ಕೊಡ್ತಾ ಇಲ್ಲ. ಜೊತೆಗೆ ಸ್ವಲ್ಪ ಮಿಡಲ್ ಕ್ಲಾಸಿನ ಮನೆತನದ ಹುಡುಗಿ ಇವರು. ತಂದೆ ತಾಯಿಯವ್ರಿಗೂ ಹುಷಾರಿಲ್ಲ. ಸೊ ಅವ್ರು ತೀರ್ಕೊಂಡಾಗ ಇವ್ರನ್ನ ಯಾರು ನೋಡ್ಕೊಳ್ಳೋದು ಅನ್ನೋ ದೃಷ್ಟಿಯಲ್ಲಿ ಇವ್ರಿಗೆ ಮದುವೆ ಆಗೋದಕ್ಕೆ ಗಂಡು ಮುಂದೆ ಬರ್ತಾಯಿಲ್ಲ ಸ್ನೇಹಿತರೆ. ತಂದೆ ತಾಯಿ ಇಬ್ಬರು ಸಹ ಇವಾಗ ಇದ್ದಾರೆ. ಒಂದು ಒಳ್ಳೆಯ ಹುಡುಗ ಬೇಕು ಆ್ಯಂಡ್ ಇಬ್ಬರು ಸೇರಿ ಜೀವನ ಸಾಗಿಸಬೇಕು. ಒಳ್ಳೆಯವನು ಇದ್ದರೆ ಅಷ್ಟೇ ಸಾಕು ಅಂತ ವಂದಿತಾ ಅವರು ಹೇಳಿರೋದು ಸ್ನೇಹಿತರೆ. ಅವರ ಫೋಟೋ ಕೂಡ ನಾನು ತೋರಿಸ್ತೀನಿ. ತುಂಬ ಅಂದರೆ ತುಂಬ ಮುದ್ದಾಗಿದ್ದಾರೆ. ಸೊ ಏನಂದರೆ ತಂದೆ ತಾಯಿಯನ್ನ ನೋಡ್ಕೊಳ್ಳುವಂತಹದೇ ಕಷ್ಟ ಆಗಿದೆ ಇವಾಗ. ಅವ್ರನ್ನೆಲ್ಲರನ್ನು ಬಿಟ್ಬಿಟ್ಟು ಮನೆಗೆ ಬಾ ಅಂತ ಹೇಳ್ತಾರೆ. ಹಾಗಾಗಿ ನಾನು ಅವ್ರನ್ನೇ ಬಿಟ್ಟಿದ್ದೇನೆ ಅಂತ ಹೇಳಿರೋದು ಸ್ನೇಹಿತರೆ ವಂದಿತಾ ಅವರು. ಸೊ ಅವರು ಹೇಳಿರ್ತಕ್ಕಂಥದ್ದು, ತಂದೆ ತಾಯಿಯವರು ಹಾಸನದಲ್ಲೇ ಇವಾಗ ವಾಸವಾಗಿದ್ದಾರೆ. ನಾನು ಅಜ್ಜಿಯ ಊರಿನಲ್ಲಿಯೇ ಇವಾಗ ಇದ್ದೇನೆ ಅಂತ ಹೇಳಿರೋದು. ಅರ್ಥ ಆಯ್ತಾ? ಅವ್ರನ್ನ ಬೇರೆ ಊರಿನಲ್ಲಿ ಬಿಟ್ಟು ಇವರು ಅಜ್ಜಿ ಊರಿನಲ್ಲಿದ್ದಾರೆ. ಯಾಕಂದರೆ ಅಜ್ಜಿ ಊರಿನಲ್ಲಿ ಯಾರಾದರೂ ಬಂದುಬಿಟ್ಟು ವರ ನೋಡ್ತಾರೇನೋ ಅಂತ ಹುಡುಕಾಟ ಮಾಡ್ತಿದ್ರೆ ಅದು ಕೂಡ ಸೆಟ್ ಆಗ್ತಿಲ್ಲ. ಇಂಟರ್ನೆಟ್ಟಲ್ಲಿ ಹುಡುಕಾಟ ಮಾಡಿದ್ರೆ ಸಿಗ್ಬೋದೇನೋ ಅಂತ ಇವರ ಮನಸ್ಥಿತಿಯ ಮೂಲಕ ನಮಗೆ ಮಾಹಿತಿ ಕಳಿಸಿದ್ರು. ಹುಡುಕಾಟ ಮಾಡ್ತಿದ್ದಾರೆ. ಇದು ಅವರ ಮಾಹಿತಿ ಆಗಿದೆ. ಹುಡುಗ ಆಸ್ತಿವಂತ ಅಲ್ಲಿದ್ದರೂ ಕೂಡ ಹೃದಯವಂತ ಆಗಿರಬೇಕು. ದುಡ್ಡಿಗೆ ಆಸೆ ಇಲ್ಲದಂಗೆ ಚೆಂದಾಗಿ ನೋಡ್ಕೊಂಡು ಹೋದರೆ ಅಷ್ಟೇ ಸಾಕು. ನಾನು ಹುಡುಗ ಹಾಗೆ ಇರಬೇಕು, ಹೀಗೆ ಇರಬೇಕು, ಹೀರೋ ಥರ ಇರಬೇಕು ಅಂತ ಏನೂ ಕೇಳ್ತಾ ಇಲ್ಲ. ಒಳ್ಳೆಯ ಒಂದು ಮನಸ್ಸು, ಸೊ ಮದುವೆ ಆಗುವಂಥ ವಯಸ್ಸು ಆ್ಯಂಡ್ ಒಳ್ಳೆಯ ಒಂದು ಎನರ್ಜಿ ಇರ್ತಕ್ಕಂಥ ಹುಡುಗ ಆಗಿದ್ದರೆ ಅಷ್ಟೇ ಸಾಕು. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಬಂದುಬಿಟ್ಟು, ಅವರು ಮದುವೆ ಆದ ನಂತರ ಕೂಡ ಅವರ ತಂದೆ ತಾಯಿಯನ್ನ ನೋಡ್ಕೊಳಕ್ಕೆ ಹೋಗ್ತಾರಂತೆ ಆವಾಗವಾಗ. ನೀವು ಅದಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಅಗ್ರಿಮೆಂಟ್ ಹಾಕಬಾರ್ದು ಅಂತ ಹೇಳಿರೋದು. ಹಾಗಾಗಿನೇ ಲೇಟ್ ಆಗಿದೆ ಅವ್ರಿಗೆ ಮದುವೆ ಆಗೋದಕ್ಕೆ. ಇವಾಗ ನೀವು ಅದಕ್ಕೆ ಅಡಿಗಲ್ಲಿ ಹಾಕಿದ್ರೆ ಗ್ಯಾರಂಟಿ ಅವ್ರು ನಿಮಗೆ ಮದುವೆ ಆಗೋಲ್ಲ. ಅದಕ್ಕೆ ಮಾತ್ರ ಒಪ್ಪಿಗೆ ಕೊಡಿ, ಓಕೆನಾ? ಇದು ಅವರ ಮಾಹಿತಿ. ಆ್ಯಂಡ್ ನೋಡ್ಕೊಳ್ಳಿ, ಅವರ ಆಸ್ತಿ ವಿವರ ಬಂದರೆ ರೇವಾ ಅಂತ ಅವರ ಓಲ್ಡ್ ಮಾಡೆಲ್ ಕಾರನ್ನು ನಾನು ತೋರಿಸ್ತಿದ್ದೆ ನೋಡ್ಕೊಳ್ಳಿ. ಇದು ಬಂದುಬಿಟ್ಟು ಬರೀ 3.10 ಲಕ್ಷ ಒಳಗಡೆ ಇದೆ ಸ್ನೇಹಿತರೆ. ಇದರ ಒಂದು ಕಾರನ್ನು ಅವರು ಏನಕ್ಕೆ ಇಟ್ಕೊಂಡಿದ್ದಾರೆ ಅಂದರೆ, ಇವಾಗ ನೀವು ಇನ್ವೋ ಕಾರನ್ನು ನೋಡಿರ್ತೀರ. ಟಾಟಾ ಕಂಪ್ನಿದು ಇನ್ವೋ ಕಾರು. ರತನ್ ಟಾಟಾ ಅವರು ಮ್ಯಾನುಫ್ಯಾಕ್ಚರಿಂಗ್ ಮಾಡಿರ್ತಕ್ಕಂಥ ಕಾರ್ಗಳು ಯಾವ ರೀತಿಯಲ್ಲಿ ಬಿಲ್ಡಾಗಿ ಭಾರತಕ್ಕೆ ಎನರ್ಜಿಯಾಗಿ ಎಂಟ್ರಿ ಕೊಡ್ತು ಆ್ಯಂಡ್ ಎಷ್ಟೊಂದು ಸೌಂಡ್ ಮಾಡ್ತು ಅಂತ ನಿಮಗೆ ಗೊತ್ತೇ ಇದೆ. ಆಗಿನ ಕಾಲದಲ್ಲೇ ತಯಾರಾಗಿರ್ತಕ್ಕಂತಹ ಈ ಒಂದು ರಿವಾ ಕಾರು ಇವರು ಪರ್ಚೇಸಿಂಗ್ ಮಾಡಿರ್ತಾರೆ. ಇವರು ಅಂದರೆ ಇವರು ಅಲ್ಲ, ಇವರ ಫ್ಯಾಮಿಲಿಯಲ್ಲಿ ಯಾರೋ ಒಬ್ಬ ಸದಸ್ಯರು ಪರ್ಚೇಸಿಂಗ್ ಮಾಡಿರ್ತಾರೆ. ಸೊ ತೆಗೆದುಕೊಂಡಿರ್ತಕ್ಕಂಥ ಕಾರನ್ನು ವಾಪಸ್ ಕೊಡೋದಕ್ಕೆ ಏನಕ್ಕೆ ಕೊಡೋದು ಇದೆ ಅಲ್ವಾ, ಇಟ್ಕೊಳ್ಳೋಣ ಅಂತಂದ್ಬಿಟ್ಟು ಇಟ್ಕೊಂಡಿದ್ದಾರೆ. ಸೊ ವಿಚಾರ ಇಷ್ಟೇ. ಪ್ರಸ್ತುತ ಈ ಒಂದು ಕಾರು ಕೂಡ ಅವರ ಹೆಸರಿಗೆ ಇದೆ ಸ್ನೇಹಿತರೆ. ಅಂದರೆ ಆಸ್ತಿ ಇದ್ದಂಗೆ ಆಯಿತು. ಇವಾಗ ಇದು ಮಾರಿದರೆ ಹಬ್ಬ ಅಂದರೆ 10 ಲಕ್ಷ ರೂಪಾಯಿ ಒಳಗಡೆ ಹೋಗುತ್ತೆ. ಏನಕ್ಕೆ ಅಷ್ಟೊಂದು ದುಡ್ಡು ಡಿಮ್ಯಾಂಡ್ಗೆ ಹೋಗುತ್ತೆ ಅಂದರೆ, ಓಲ್ಡ್ ಮಾಡೆಲ್ ತುಂಬ ಪೈಪೋಟಿ ಬೀಳುತ್ತೆ ತೆಗೆದುಕೊಳ್ಳಲು, ಯಾರು ತೆಗೆದುಕೊಳ್ತಾರೆ ಅಂತ. ಹಾಗಾಗಿ ಹೆಚ್ಚಿಗೆ ಒಂದು ರೇಟಿಗೆ ಹೋಗುವಂತಹ ಕಾರು ಕೂಡ ಇದೆ. ಆಸ್ತಿ ಬಂದುಬಿಟ್ಟು ಒಂದು 5 ಲಕ್ಷ ರೂಪಾಯಿ ಒಳಗಡೆ ಬರುತ್ತೆ ಇವ್ರಿಗೆ. ಪರ್ಫೆಕ್ಟಾಗಿ ಇವರು ಒಬ್ಬರಿಗೆ ಬರುತ್ತೆ, ನಾನು ಎಲ್ರಿಗೂ ಸೇರಿ ಹೇಳ್ತಾ ಇಲ್ಲ. ಆ್ಯಂಡ್ ಇದರ ಒಳಗಡಿನ ಸಿಸ್ಟಮ್ ನಾನು ತೋರಿಸ್ತೀನಿ. ಸೊ ನಾವು ಯಾವ ರೀತಿಯಲ್ಲೂ ಕೂಡ ಸಿಸ್ಟಮ್ನ ಚೇಂಜ್ ಮಾಡ್ಕೊಳ್ಬೋದು. ಈಗಿನ ಒಂದು ಜನರೇಷನಲ್ಲಿ ಯಾವ ರೀತಿ ಸಿಸ್ಟಮ್ ಕಾರ್ನಲ್ಲಿ ಆ್ಯಡ್ ಮಾಡು ಅಂದರೂ ಕೂಡ ಮಾಡ್ತಾರೆ. ದುಡ್ಡು ಕೊಟ್ಟರೆ ಎಲ್ಲನೂ ಕೂಡ ಆಗುತ್ತೆ. ಇವರು ಕೂಡ ಸ್ವಿಫ್ಟ್ ಮಾಡಲು ಮತ್ತು ಕ್ರೀಟಾ ಮಾಡೆಲಲ್ಲಿ ಇರ್ತಕ್ಕಂಥ ಸಿಸ್ಟಮು, ಈ ರೀತಿ ಸಿಸ್ಟಮ್ನ ಇಲ್ಲಿ ಹಾಕಿದ್ದಾರೆ ಸ್ನೇಹಿತರೆ. ಅದು ಕೂಡ ಹೊಸ ಥರ ಕಾಣಲಿ. ಸೊ ಹೋಗುವಾಗ ನಮಗೂ ಕೂಡ ಒಳ್ಳೆ ಕಾರ್ನಲ್ಲಿದ್ದೀವಿ ಅಂತ ಸ್ವಲ್ಪ ಯೋಚನೆಗೆ ಬರಲಿ, ಇಮ್ಯಾಜಿನೇಷನ್ ಆಗಲಿ ಅನ್ನೋ ದೃಷ್ಟಿಯಿಂದ ಹಾಕಿರೋದು. ವಿತ್ ಸ್ಟೇರಿಂಗ್ ಸ್ಪೀಡ್ ಬಂದುಬಿಟ್ಟು ಇದು ಬಂದುಬಿಟ್ಟು ಅಪ್ ಟು 3 ಕಿಲೋಮೀಟ್ರ್ವರೆಗೂ ಹೋಗ್ಬೋದು ಸ್ನೇಹಿತರೆ. ಆ ರೀತಿಯಾಗಿ ಒಂದು ಮೈಲೇಜಿಂಗ್ ಕೊಡುತ್ತೆ. ಆ್ಯಂಡ್ ಇದು ಸ್ಪೀಡ್ ಬಂದುಬಿಟ್ಟು 200 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ಬೋದು. ಬಟ್ ಸೇಫ್ಟಿಯಾಗಿ ಏರ್ ಬ್ಯಾಗ್ ಕೂಡ ಆನ್ ಆಗುತ್ತೆ ಇಲ್ಲಿ ನೋಡ್ಕೊಳ್ಳಿ. ಬಟ್ ಸೀಟ್ ಬೆಲ್ಟ್ ನೀವು ಕಂಪಲ್ಸರಿ ಹಾಕ್ಕೊಂಡಿರಬೇಕು. ಇದರ ಲೈಟಿಂಗು ಆ್ಯಂಡ್ ಈ ಕಡೆ ಒಂದು ಧೂಮ್ ನೋಡ್ಕೊಳ್ಬೋದು. ಬೆಂಡ್ ಆಗಿದೆ ಅಂದರೆ ಮೂವ್ ಆನ್ ಆಗಿದೆ. ಕೈ ಯಾವ ರೀತಿಯಲ್ಲಿ ಮೂವ್ ಆನ್ ಆಗಿರುತ್ತೆ ಆ ರೀತಿಯಲ್ಲಿ ಮೂವ್ ಆನ್ ಆಗಿದೆ.
ಟಾಪ್ ಮಾಡಲಲ್ಲಿ ನಾನು ತೋರಿಸ್ತಿದ್ದೀನಿ, ನೋಡ್ಕೊಳ್ಳಿ. ಟಾಪ್ ಮಾಡಲ್ ತುಂಬ ಎತ್ತರಕ್ಕೆ ಇದೆ. ಇನ್ನು ಟಯರು ಜೊತೆಗೆ ಒಂದು ವೈಟ್ ಕಲರ್ ಲೈಟಿಂಗು, ಇದು ಬಂದ್ಬಿಟ್ಟು 2 ಇಂಡಿಕೇಟರ್ ಆಗಿರುತ್ತೆ ರಿವಾ ಕಾರ್ನಲ್ಲಿ. ತುಂಬ ಅಂದರೆ ತುಂಬ ಬ್ಲೆಡ್ ಆ್ಯಂಡ್ ವೆರಿ ಎಕ್ಸ್ಪೆನ್ಸಿವ್ ಕಾರ್ಗಳಲ್ಲಿ ಇದು ಕೂಡ ಒಂದು. ಸೊ ಇದಕ್ಕೆ ತಕ್ಕ ಹಾಗೆ ನಿಮಗೆ ಅವರು ಇಷ್ಟ ಆಗಿದ್ದಾರೆ ಅಂದರೆ ನಿಮ್ಮ ಮಾಹಿತಿಗಳನ್ನು ನೀವು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ನಿಮಗೆ ಮತ್ತೆ ಸಿಗ್ತೀನಿ. ನಮಸ್ತೆ.